ಇದರ ಮಧ್ಯದಲ್ಲಿ ಒಂದು ಹುಡುಗಿ ಒಳ್ಳೆ ಸಂಗೀತಗಾರ್ತಿ, ನೀವು ನೋಡಿರ್ತೀರಿ, ಹೆಸರು ನೆನಪಿರುತ್ತೋ ಎಲ್ಲೋ, ಮೈಥಿಲಿ ಠಾಕೂರ್. ಈ ಹಿಂದಿ ಮ್ಯೂಸಿಕ್ ರಿಯಾಲಿಟಿ ಶೋ ಮೂಲಕ ತುಂಬ ಪಾಪ್ಯುಲರ್ ಆದಂಥ ನಟಿ, ಅದ್ಭುತ ಗಾಯಕಿ ಬಿಡಿ. ಅದು ಹಾಡಿನ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ. ಈ ಹುಡುಗಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ್ತಾಳ ಅಂತ. ನರೇಂದ್ರ ಮೋದಿಯವರಿಗೆ ಅತ್ಯಂತ ನೆಚ್ಚಿನ ಗಾಯಕಿ. ಮಧುಬನಿ ಕ್ಷೇತ್ರದಿಂದ ಬಿ ಜೆ ಪಿಯವರು ಟಿಕೆಟ್ ಕೊಡಬಹುದು ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದಕ್ಕೆ ತಕ್ಕಂತೆ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ನಿತ್ಯಾನಂದ ರೈ ಮತ್ತು ವಿನೋದ್ ತಾವಡೆ ಬಿಹಾರ ಬಿ ಜೆ ಪಿಯ ಇನ್ಚಾರ್ಜ್, ಎಲೆಕ್ಷನ್ ಇನ್ಚಾರ್ಜ್, ಇಬ್ಬರನ್ನೂ ಮೀಟ್ ಮಾಡಿ ಮಾತುಕತೆ ಮಾಡಿದ್ರು. ಮೈಥಿಲಿ ಪಾಟ್ನಾದಲ್ಲಿ ನಿನ್ನೆ ಭೇಟಿಯಾಗಿದ್ದಿದ್ದು. ಮಧುಬನಿ ಕ್ಷೇತ್ರದಿಂದ ನಾನು ಸ್ಪರ್ಧಿಸೋದಕ್ಕೆ ರೆಡಿ ಅಂತ ಮೈಥಿಲಿ ಠಾಕೂರ್ ಹೇಳಿದಾರಂತೆ. ಕೇಳಿಸ್ಕೊಳ್ಳಿ. बहुत सारे मैं भी टीवी पे देख रही हूँ. मैं हाल ही में बिहार गई थी, परसों कल ही गई थी, और मैं वहाँ पे नित्यानंद राय जी से मिली और हमें तावड़े जी से मिलने का अवसर भी मिला और बहुत मुलाकात हुई. बहुत सारी बात हुई बिहार के भविष्य के बारे में, बिहार में क्या चल रहा है उसके बारे में. देखते हैं, अभी कुछ ऑफिशियल अनाउंसमेंट नहीं हुआ है और आगे क्या होता है देखते हैं. मैं अपने गांव के क्षेत्र में ही जाना चाहूँगी क्योंकि वहाँ से एक अलग जुड़ाव है और वहाँ से शुरुआत मुझे सीखने को भी मिलेगा. लोगों से मिलना जुलना, लोगों की बातें सुनना मुझे ज़्यादा समझ में आएगा. ಆಗಲೇ ಹೇಳ್ತಾ ಇದ್ದೆ ನಾನು, ನರೇಂದ್ರ ಮೋದಿ ಅವರಿಗೆ ನೆಚ್ಚಿನ ಗಾಯಕಿ. ಬಿಹಾರದ ಜಾನಪದ ಹಾಡುಗಳ ಶೈಲಿ ಇದೆಯಲ್ಲ, ಈ ಹುಡುಗಿ ಹಾಡೋದು ಅದು ಅದ್ಭುತ. ಅದು ಹಾರ್ಮೋನಿಯಂ ಹಿಡ್ಕೊಂಡು ಹಾಡೋಕ್ಕೆ ಶುರು ಮಾಡಿದ್ರೆ ಗಂಟೆಗಳ ಹೋಗಿದ್ದು ಗೊತ್ತಾಗೋದಿಲ್ಲ. ಹಿಂದೆ 2024 ಮಾರ್ಚ್ 8ನೇ ತಾರೀಕು ನರೇಂದ್ರ ಮೋದಿಯವರನ್ನು ಭೇಟಿಯಾದಾಗಿನ ದೃಶ್ಯ ಇದು. ಇದು ಬಹುಶಃ ಈ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸಿಗೆ ಒಂದು ಅವಾರ್ಡ್ ಕೊಟ್ಟರು. ಅದರಲ್ಲಿ ಕರ್ನಾಟಕದಿಂದ ಅಯ್ಯೋ ಶ್ರದ್ಧಾ ಹೋಗಿದ್ದರು. ಶ್ರದ್ಧಾ ವೇದಿಕೆ ಮೇಲೆ ಬಂದಾಗ ಅಯ್ಯೋ ಅಂತಲೇ ರಿಸೀವ್ ಮಾಡಿದರು ಮೋದಿಯವರು. ಆ ಕಾರ್ಯಕ್ರಮದಲ್ಲೂ ವೇದಿಕೆಯ ಮೇಲೆ ಮೈಥಿಲಿ ಠಾಕೂರ್ ಹಾಡಿದರು. ಕೇಳಿಸ್ಕೊಳ್ಳಿ ಒಂದ್ಸಲ. मैथिली नमस्ते. तो आज कुछ सुनाई दो और क्या क्योंकि लोग मेरा सुन के थक जाते हैं. बिल्कुल सर. अच्छा, थक जाते हैं ना? नहीं मतलब बिल्कुल मैं आपको सुनाती हूँ. आपने देखा होगा मैंने मन की बात में एक बार एक जर्मन बच्ची का उल्लेख किया था. वो जन्म से उसको आंखें नहीं है, हिंदुस्तान देखा नहीं है, और मैं हैरान हूं कि भारत के दक्षिण भारत की भाषाओं के गीत इतना तेजी से ग्रास करती है. और भी पिछले दिनों यहाँ आई थी तो मेरा मिलना हुआ, तो उसने तमिल में मुझे शिव भजन सुनाया. और संगीत की क्या ताकत होती है, कोई भाषा उसको मालूम नहीं है जर्मनी के सिवाय, लेकिन अद्भुत प्रभाव पैदा करती है. आपको भी वो परमात्मा ने कृपा दी है, आपने साधना भी की है. मेरी तरफ से बहुत बहुत शुभकामनाएं. बहुत बहुत शुक्रिया. क्या मैं आपके साथ एक तस्वीर ले सकती हूँ? तस्वीर लेनी है? कैसे? अच्छा, सेल्फी के बिना नहीं चलता है. आज रात से मिले मुझे बहुत खुशी हुई. बहुत बहुत शुक्रिया. धन्यवाद. थक जाते हैं ना? नहीं मतलब बिल्कुल मैं आपको सुनाती हूँ. और सबसे पहले सभी लोगों को महाशिवरात्रि की ढेर सारी शुभकामनाएं. और तो शिव जी का ही भजन कर लो आज. जी जरूर. डिमिक डिमिक डमरू कर बाजे, प्रेम मगन नाचे भोला भोला. डिमिक डिमिक डमरू कर बाजे, प्रेम मगन नाचे भोला. सिंही नाद बजावत गावत, सिंही नाद बजावत गावत, लटक रही बगली
झोला भोला डिमिक डिमिक डमरू कर बाजे प्रेम मगन नाचे भोला. 25 ವರ್ಷ ವಯಸ್ಸು. ಬಿ ಜೆ ಪಿಯವರು ಮಧುಬನಿ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟು ಗೆದ್ದು ಬಂದರೆ ಬಹುಶಃ ಒನ್ ಆಫ್ ದ ಯಂಗೆಸ್ಟ್ ಎಮ್ ಎಲ್ ಎಸ್ ಇನ್ ಕಂಟ್ರಿ ಅನ್ನಿಸ್ಕೋಬಹುದು. 25ನೇ ವಯಸ್ಸಿಗೆ ಎಮ್ ಎಲ್ ಎ ಆದರೆ ನೋಡೋಣ ಏನೇನಾಗುತ್ತೆ ಅಂತಂದರೆ, ಮೈಥಿಲಿ ಠಾಕೂರ್ಗೆ ರಿಯಾಲಿಟಿ ಶೋನಲ್ಲಿ ಹಾಡಿದ ನಂತರ ನಮ್ಮ ಸರೆಗಮಪ ಆ ಥರದ್ದೆಲ್ಲ ಬರುತ್ತಲ್ಲ, ನನಗೆ ಈ ಹುಡುಗಿ ಹಾಡಿದ ಶೋ ಹೆಸರು ಮರ್ತೋಯ್ತು. ರಿಯಾಲಿಟಿ ಶೋನಲ್ಲಿ ಹಾಡಿದ ನಂತರ ಹಿಂದಿ ಸಿನಿಮಾಗೆ ಹಾಡುವ ತುಂಬ ಆಫರ್ಗಳು ಬಂದುವಂತೆ. ಆಕೆ ಎಲ್ಲವನ್ನೂ ರಿಜೆಕ್ಟ್ ಮಾಡಿದ್ಲು. ನಾನು ಭಕ್ತಿಗೀತೆ ಬಿಟ್ಟು ಇನ್ಯಾವುದನ್ನು ಹಾಡೋದಿಲ್ಲ ಅಂತ. ಅಂಥ ಮೈಥಿಲಿ ಠಾಕೂರ್ ಈ ಸಲ ಬಿಹಾರದಲ್ಲಿ ಲಕ್ಕು ಖುಲಾಯಿಸೋ ಸಾಧ್ಯತೆ ಇದೆ. ಮಧುಬನಿ ಕ್ಷೇತ್ರದಿಂದ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅದು, ಬಿ ಜೆ ಪಿ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಕ್ಷೇತ್ರ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.